Navya and Bhima to come and offer prayers. ಎಲ್ರಿಗೂ ನಮಸ್ಕಾರ. ನಮ್ಮ 3 ಇಲಾಖೆ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಜಾತಿ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ನಾಂದಿ ಫೌಂಡೇಶನ್, ಈ 3 ಇಲಾಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಏನು 6 ದಿನ ಈ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ನಡೆದಿತ್ತು. ಇವತ್ತು ಇದು ಅಂತಿಮ ಘಟ್ಟಕ್ಕೆ ತಲುಪಿದೆ. ಹಾಗೂ ನಿಮ್ಮೆಲ್ಲರನ್ನು ಕೂಡ ಮಕ್ಕಳ, ಯಾಕಂದರೆ ನಿಮಗೆ ಗೊತ್ತು, we attended 1 week soft skills training from Monday to Saturday. This was very valuable experience for us. Without our warden and support, we would not have had this opportunity. Thank you for believing in us, ma'am. I sincerely thank Neha ma'am for being so friendly with us. We learned important skills like body language, self-awareness, and goal setting, and interview preparations. It made us become more confident, especially in speaking in English. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಮ್ಯಾಮ್. ಮತ್ತು ನಾವು ನಮಗೆ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಎಲ್ಲ ಮನೆಗೆ ಓಡಾಡುವಂಥ ಟೈಮ್ ಆಗಿ ಕರೆದು ಕೂರಿಸಿ ಸಾಫ್ಟ್ ಸ್ಕಿಲ್ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಮತ್ತು ನೇಹಾ ಮ್ಯಾಮ್ ನಮಗೆ ಈ 6 ದಿನ ಏನು ನಮಗೆ ಸಾಫ್ಟ್ ಸ್ಕಿಲ್ಲಲ್ಲಿ ಟ್ರೈನಿಂಗ್ ಮಾಡಿದ್ರು ಅಂತಂದರೆ ಒಬ್ಬರಿಗೆ ಮೈಕ್ ಹಿಡಿಲಿಕ್ಕೂ ಸಹ ಕಷ್ಟ ಆಗ್ತಿತ್ತು. ಅವರು ಇವಾಗ ಮೈಕ್ ಹಿಡಿದು ಮಾತಾಡ್ತಾರೆ ಎಲ್ಲರ ಮುಂದೆ ಬಂದು ಅವರು 6 ಡೇಸಲ್ಲಿ ನಮಗೆ ತುಂಬಾ ಕಲಿಸ್ತಾರೆ ಟ್ರೈನಿಂಗಲ್ಲಿ. ಹೇಗೆ ಅಂತಂದರೆ ಸೆಲ್ಫ್ ಅವೇರ್ನೆಸ್ ಆಗಿರ್ಬೋದು, ಕಾನ್ಫಿಡೆಂಟ್ ಆಗಿರ್ಬೋದು, ಇಂಟರ್ವ್ಯೂನ ಹೇಗೆ ಫೇಸ್ ಮಾಡೋದಾಗಿರ್ಬೋದು, ವಿಡಿಯೋ ಇಂಟರ್ವ್ಯೂ ಆಗಿರ್ಬೋದು. ನಮಗೆ ಇದೆಲ್ಲ ನಮ್ಮ ಲಲಿತಾ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಈಗ ಬರಬೇಕಾದ್ರೆ ಹೂ ಅಂತ ಹೇಳಿದ್ದೆ. 1 ಡೇ ಮಾತ್ರ ಬಂದಿದ್ದೆ. ಫಸ್ಟ್ ಡೇ ಬಂದಮೇಲೆ ಆದರೆ ಬರ್ತಾ ಎಲ್ಲ ಅಡ್ಜಸ್ಟ್ ಆಗಿತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲರ ಜೊತೆ ಮಿಂಗಲ್ ಆದ್ವಿ. ಆಮೇಲೆ ಗ್ರೂಪ್ ಡಿಸ್ಕಷನ್ಸ್, ಆಮೇಲೆ ಮತ್ತೆಲ್ಲ ಕ್ವಶನ್ಸ್ ಎಲ್ಲ ಕೇಳೋದು, ಮತ್ತು ಸೀನಿಯರ್ಸ್ ಮೇಡಮ್, ಲಲಿತಾ ಮೇಡಮ್, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. And this session was very helpful and to learn many skills that we are required for our professional or personal life. I want to special thank Neha ma'am for guiding us throughout the program. Her teaching style was very interesting, interactive and friendly. She motivated us throughout the session, which helped us to improve confidence. And she also helped us to learn how to prepare ourselves for the interviews. And she helped a lot to improve our confidence, teamwork, communication. She also helped us to show our new ideas. She also told us to participate in every activities and show new ideas we actually had. And I really want to thank Nani for. ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ADC ಸರ್ ಬಂದಾಗಲೂ ಕೂಡ ಹೋಗೋಕೆ ಹೇಳ್ತಾರೆ, ಇಲ್ಲ ಸರ್ ತುಂಬ ಚೇಂಜಸ್ ಆಗ್ತದೆ 6 ಡೇಸಲ್ಲಿ ಮಕ್ಕಳಲ್ಲಿ ಅಂತ ಹೇಳಿ. ಸೊ ಆ ಚೇಂಜಸ್ಸನ್ನು ನಾನೀಗ ನೋಡ್ತಾ ಇದ್ದೇನೆ. ನೀವೆಲ್ಲ ಬಂದು ಇಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿ ಅದು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೀರಾ, ಮತ್ತು ಪ್ರತಿದಿನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೇವೆ. ಇದ್ರೆ ನಾವು ಹೋಗಿ ಮುಂದೆ ನಿಲ್ಬೋದು. ನಾನು ಮಾಡ್ತೀನಿ, ನಾನೋಸ್ಕರ ಮಾಡಲಿಲ್ಲ ಅಂದ್ರೇನು ಅವ್ರ ಮೇಲೆ ಇಷ್ಟು ಕಾನ್ಫಿಡೆನ್ಸ್, ಅಂದರೆ ನನ್ನ ಮೇಲೆ ಅವ್ರ ಬಗ್ಗೆ ಇಷ್ಟು ಕಾನ್ಫಿಡೆನ್ಸ್ ಇದೆಯಲ್ವಾ, ಅವ್ರಿಗೆ ನಾನು ಲೆಟ್ ಡೌನ್ ಆಗಬಾರ್ದು, ಹಿಂಗೆ ಏನಾದರೂ ನಾವು ಮಾಡ್ತೀವಿ. ಅದು ನಾವು ಫಸ್ಟ್ ಸ್ಟೆಪ್, ಬೇಸಿಕ್ ಸ್ಟೆಪ್ ತೊಗೊಂಡಿದ್ರೆ ಮುಂದೆ ಏನಾದರೂ ಮಾಡ್ಬೋದು ಹಿಂಗೆ ಅನಿಸುತ್ತೆ. ಅದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್. ಅದು ಇಲ್ಲಿಗೆ ಮುಗಿಬಾರ್ದು, ಗೊತ್ತಾಯ್ತಿಲ್ಲ. ಆದರೂ ಕೂಡ ಹಾಸ್ಟೆಲಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು, ನಿಮ್ಗೆ ಏನು ಅವಕಾಶ ಸಿಗುತ್ತೆ ಅದನ್ನು ಬಳಸ್ಕೊಂಡು ನೀವು ಇಲ್ಲಿ ಏನು ಕಲ್ತಿದ್ದೀರ ಸ್ಕಿಲ್ಸನ್ನು ಅದನ್ನು ಉಪಯೋಗ ಮಾಡ್ಕೊಳ್ಳೋಂಥದ್ದು. ಬರಲಿಲ್ಲ, ಅವರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ದಾನೆ 100% ಅಲ್ವಾ? ಸೊ ಇದನ್ನು ನೀವು ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ಗೆ ಅಡ್ವೈಸ್ ಮಾಡಿ, ಗೊತ್ತಾಯ್ತಾ? ಅವಕಾಶ ಸಿಕ್ಕಾಗ ಫೈನಲ್ ಇಯರ್ಸ್ ಇರ್ಬೋದು ಅಥವಾ ಈಗ program also. Now I request Neha ma'am, whose constant support and encouragement has been invaluable in this program, to say a few words. Hello everyone, it's great to see all of you coming here, confidently speaking, giving eye contact wherever it is needed, and applying what was told in the session. That itself is a success for me. And as ma'am just said, consistency is the key. So
So being consistent is important, and I'm sure that you're all going to excel in your professional life. All those collectors, IAS officers, bank POs, all the AI, IT professionals sitting in the classroom, I expect to see you all in great, successful positions in the near future, and wishing you all the best. Thank you so much. All the students, I sincerely thank our respected guests, our warden ma'am and Lalita ma'am for constant support and encouragement. Thank you, ma'am. My heartfelt gratitude to Neha ma'am. Neha ma'am, this program has not just given us soft skill, but it has given us confidence, courage, and countless memories. Everyone who worked behind the scene to make this program a success. Finally, thank you to all my dear friends for your enthusiastic participation and for making this journey so memorable. As one chapter closes, another begins. We'll live with grateful hearts, cheered memories, and lessons after this journey for a long time. Wishing everyone success in every step alive ahead. Thank you. Have a wonderful evening.